ಅಮ್ಮು, ವಲ್ಲಭ ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಅಂತ ನೀನಾದ್ರೂ ಕೇಳ್ಬೇಕಲ್ವಾ? ನಾನ್ ಕೇಳ್ದೆ ಅಕ್ಕ, ಅವ್ನ್ ಏನು ಹೇಳಲೇ ಇಲ್ಲ. ಹೇಳಿಲ್ಲ ಅಂದ್ರೆ ನೀನ್ ಸುಮ್ನೆ ಇದ್ಬಿಡ್ತ್ಯಾ? ಸರಿಯಾಗಿ ಕೇಳ್ಬೇಕು. ಅವ್ನ್ ನಿನ್ ಗಂಡ ಕಣೆ. ಅದನ್ನ ನಾನು ಅವಳಿಗೆ ಎಷ್ಟು ಸಲ ಹೇಳಿದೀನಿ ಮೀನಾ. ನಂದನಾಕುಲ ನಂದಗೋಕುಲ. ಹೌದು, ಚಿಕ್ಕು ಎಲ್ಲಿ? ಎಲ್ಲೂ ಕಾಣಿಸ್ತಿಲ್ಲ, ಊಟಕ್ಕೂ ಬಂದಿಲ್ಲ. ಒಂದ್ ನಿಮಿಷ, ನಾನು ಹೇಳದೆ ಮರ್ತೆ. ವಲ್ಲಭ ಕಾಲ್ ಮಾಡಿದ್ದ, ಅವನ್ ಫ್ರೆಂಡ್ದು ರಿಸೆಪ್ಷನ್ ಇದೆಯಂತೆ. ಸರಿ, ಹಾಗಾದ್ರೆ ಊಟ ಅಲ್ಲೇ ಮುಗಿಸ್ಕೊಂಡ್ ಬರ್ತಾನೆ ಅನ್ಸುತ್ತೆ. ಇನ್ನಮ್ಮ, ಇವತ್ ರಾತ್ರಿ ಬರಲ್ವಂತೆ. ಏನು ರಾತ್ರಿ ಮನೆಗೆ ಬರೋದು ಅಂತ? ಅಪ್ಪ, ಅದು ಫ್ರೆಂಡ್ ರಿಸೆಪ್ಷನ್ ಅಲ್ವಾ. ಯಾವ ರಿಸೆಪ್ಷನ್? ರಾತ್ರಿ ಎಲ್ಲ ನಡೆಯುತ್ತೆ? ಓ, ಅರ್ಥ ಆಯ್ತು. ಫ್ರೆಂಡು ಅಂದಮೇಲೆ ಅವನು ಇವನ್ ತೋರ್ದವನೇ ಆಗಿರ್ತಾನೆ. ಅಪ್ಪ ಅಮ್ಮನ್ಗೆ ಹೇಳ್ದೆ ಯಾವುದೋ ಹುಡುಗಿನ ಓಡಿಸ್ಕೊಂಡು ಹೋಗಿರ್ತಾನೆ, ಇವನು ಅವನು ಸಹಾಯ ಮಾಡಕ್ ಹೋಗಿರ್ತಾನೆ. ಅದೇ ತಾನೇ ಕೇಶವ? ಹಾಗೇನಿಲ್ಲ ರೀ, ಅವನು ಇವತ್ ರಾತ್ರಿನೇ ಬಂದ್ಬಿಡ್ತಾನೆ ಅಲ್ವೇನೋ ಕೇಶವ? ಅಪ್ಪ, ನಾನೇ ಕನ್ಫ್ಯೂಸ್ ಆದೆ ಅನ್ಸುತ್ತೆ. ರಿಸೆಪ್ಷನ್ ಎಷ್ಟೇ ಲೇಟ್ ಆದ್ರೂ ಮನೆಗೆ ಬಂದೇ ಬರ್ತಾನೆ. ಒಂದ್ ವೇಳೆ ಅವ್ನ್ ಬರ್ಲಿಲ್ಲ ಅಂದ್ರೆ ನಾನು ಅವನಿಗೆ ಫೋನ್ ಮಾಡ್ತೇನ್ರಿ, ಮನೆಗ್ ಬಂದ್ಬಿಡು ಅಂತ ಹೇಳ್ತೀನಿ. ಸಾಕ್ ಮಾಡು ಗಿರ್ಜಾ, ವಹಿಸ್ಕೊಂಡು ಬರ್ಬೇಡ ನೀನು ಅವನು. ಈ ಸಲ ಅವನೇನಾದ್ರೂ ಅಂತ ಕೆಲ್ಸಕ್ಕೆ ಹೋಗಿದ್ರೆ ನಾ ಸುಮ್ಮನೆ ಇರೋದಿಲ್ಲ ಗಿರ್ಜಾ. ಅಪ್ಪ, ವಲ್ಲಭ ನಿಜವಾಗ್ಲೂ ಒಂದು ಫ್ರೆಂಡ್ ರಿಸೆಪ್ಷನ್ಗೆ ಹೋಗಿರ್ತಾನಪ್ಪ. ಅವನು ನಿಮ್ಗೆ ಸುಳ್ಳು ಹೇಳೋದು, ಮತ್ತೆ ಮತ್ತೆ ಬೇಜಾರು ಮಾಡೋದು ಇನ್ಯಾವತ್ತೂ ಮಾಡಲ್ಲಪ್ಪ. ನಿನ್ ಮದ್ವೆ ನಿಶ್ಚಯ ಆಗಿದೆ ಮಾಧವ. ಈ ಸಮಯದಲ್ಲಿ ಅವನೇನು ಎಡವಟ್ ಮಾಡ್ಕೋತಾನೋ ಅಂತ ನಂಗೆ ಆತಂಕ ಆಗಿದೆ. ಹಾಗೆಲ್ಲ ಏನಾದ್ರೂ ನಡೆದ್ರೆ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಮತ್ತೆ ಮತ್ತೆ ಆಘಾತ ಅವಮಾನ ಸಹಿಸೋ ಶಕ್ತಿ ನನಗಿಲ್ಲ ಮಾಧವ. ಅಮ್ಮು, ವಲ್ಲಭ ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಅಂತ ನೀನಾದ್ರೂ ಕೇಳ್ಬೇಕಲ್ವಾ? ನಾನ್ ಕೇಳ್ದೆ ಅಕ್ಕ, ಅವ್ನ್ ಏನು ಹೇಳಲೇ ಇಲ್ಲ. ಹೇಳಿಲ್ಲ ಅಂದ್ರೆ ನೀನ್ ಸುಮ್ನೆ ಇದ್ಬಿಡ್ತ್ಯಾ? ಸರಿಯಾಗಿ ಕೇಳ್ಬೇಕು. ಅವ್ನ್ ನಿನ್ ಗಂಡ ಕಣೆ. ಅದನ್ನ ನಾನು ಅವಳಿಗೆ ಎಷ್ಟು ಸಲ ಹೇಳಿದೀನಿ ಮೀನಾ. ಈ ಹುಡುಗಿ ತಲೆಗೆ ಹೋಗ್ತಾನೆ ಇಲ್ಲ ಅದು. ನಿನ್ ಪಾಡಗ್ ನೀನು, ಅವ್ನ್ ಪಾಡ್ಗವನಿರೋದು ಮದ್ವೆ ಅಲ್ಲ ಕಣೆ. ಇಬ್ರು ಒಬ್ರಾಗ್ ಬದುಕೋದೆ ಕಣೆ ಮದ್ವೆ. ನಿನ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಅಯ್ಯೋ ಅತ್ತೆ, ಸಮಾಧಾನ ಮಾಡ್ಕೊಳ್ಳಿ. ಅಲ್ವೇ ಮೀನಾ, ಇವೆಲ್ಲ ರಾತ್ರಿ ಮನೆಗ್ ಬರಲ್ಲ ಅನ್ನೋ ವಿಷಯನ ನಮ್ ಯಜಮಾನ್ರ ಹತ್ರ ಆದ್ರೂ ಹೇಳ್ಬೇಕಲ್ವಾ? ನಿಮ್ ಯಜಮಾನ್ರ ಹತ್ರ ಹೇಳೋದಿಕ್ಕೆ ನಿಮ್ ಯಜಮಾನ್ರು ವಲ್ಲಭನ ಹತ್ರ ಮಾತಾಡ್ತಿಲ್ವಲ್ಲ. ಹೋಗ್ಲಿ, ನನ್ನ ಹತ್ರನಾದ್ರೂ ಹೇಳೋಗ್ಬೇಕಪ್ಪ. ನಿಮ್ಮ ಹತ್ರ ಹೇಳೋದಿಕ್ಕೆ ವಲ್ಲಭ ನಿಮ್ಮ ಹತ್ರನೇ ಮಾತಾಡ್ತಿಲ್ವಲ್ಲ ಅತ್ತೆ. ದೇವ್ರೆ, ಏನ್ ಮಾಡೋದ? ಎಲ್ಲ ನನ್ ಕರ್ಮ. ಅತ್ತೆ, ಅಮ್ಮ, ಅಯ್ಯೋ ಮಾಧವ, ಕೆಲ್ಸ ಮಾಡ್ತಿದ್ದ? ಅಮ್ಮ, ಇನ್ನೊಂದು ಮುಗೀತು, ಇನ್ನೊಂದು ಸ್ವಲ್ಪ ಹೊತ್ತು. ವಲ್ಲಭಂಗೊಂದು ಫೋನ್ ಮಾಡ್ತೀಯಾ? ಇಷ್ಟೊತ್ತಾದ್ರೂ ಮನೆಗ್ ಬಂದಿಲ್ಲ, ಅದೆಲ್ಲೋ ಹೋಗಿದಾನೋ ಏನೋ. ನಾನೇ ಅವನಿಗೆ ಫೋನ್ ಮಾಡಬೇಕು ಅನ್ಕೊಂಡಿದ್ದೆ ಅಮ್ಮ. ಹೌದು, ನೀನೇ ಅವನ ಹತ್ರ ಮಾತಾಡು. ಅವ್ನು ನನ್ನ ಹತ್ರ ಬೇರೆ ಮಾತಾಡ್ತಿಲ್ಲ. ಯಾಕಮ್ಮ, ವಲ್ಲಭ ನಿನ್ನ ಹತ್ರ ಮಾತಾಡಲ್ವಾ? ಹಾಗಲ್ವೋ, ಅದು ನಾನ್ ಕೇಳಿದ್ರೆ ಅವ್ನು ಸರಿಯಾಗಿ ಉತ್ತರ ಕೊಡಲ್ಲ. ನಿನ್ ಹತ್ರ ಆದ್ರೆ ಕರೆಕ್ಟಾಗಿ ಹೇಳ್ತಾನೆ, ಅದಕ್ಕೆ. ಸರಿ ಅಮ್ಮ. ಅಯ್ಯೋ, ಮಾಧವಣ್ಣ ಬೇರೆ ಕಾಲ್ ಮಾಡ್ತಿದ್ದಾನೆ. ಅಪ್ಪ ಏನಾದ್ರು ಕೇಳಿರ್ಬೋದಾ? ಹಲೋ ಹಲೋ ಚಿಕ್ಕು, ಎಲ್ಲೋ ಇದೆಯಾ? ಮಾಧವಣ್ಣ, ಅದೇ ನನ್ನ ಫ್ರೆಂಡ್ ರಿಸೆಪ್ಷನ್ ಅಲ್ಲಿ ಇದ್ದೆ. ಕೇಶವಣ್ಣಂಗೆಲ್ಲ ಹೇಳಿದ್ನಲ್ಲ ನಾನು. ನೋಡ್ ಚಿಕ್ಕು, ನೀನ್ ಯಾವತ್ತೂ ನನ್ನ ಹತ್ರ ಸುಳ್ಳು ಹೇಳ್ದವನಲ್ಲ. ಎಲ್ಲಿದ್ಯಾ ನಿಜ ಹೇಳು.
ಏನಾದ್ರೂ ಪ್ರಾಬ್ಲಮ್ ಅದಕ್ಕೆ? ಅಯ್ಯೋ ಇಲ್ಲ ಅಣ್ಣ, ನಾನು ಯಾಕೆ ಸುಳ್ಳು ಹೇಳಿ, ರಿಸೆಪ್ಷನ್ ಅಲ್ಲೇ ಇದ್ದೆ. ಸರಿ, ನಿನ್ ಫ್ರೆಂಡ್ ಫೋನ್ ಕೊಡು. ಹಾ ಅಣ್ಣ, ಫ್ರೆಂಡಾ? ಅವಂದೇ ರಿಸೆಪ್ಷನ್, ಅವ್ನ್ ಸ್ಟೇಜ್ ಮೇಲೆ ನಿಂತಿದ್ದ, ಅವ್ನ್ಗೆ ಹೆಂಗ್ ಫೋನ್ ಕೊಡ್ಲಿ? ಇನ್ ಮಿಕ್ದವ್ರೆಲ್ಲ ಅಲ್ಲೆಲ್ಲೋ ಇದಾರೆ, ನಾನ್ ನೀನ್ ಕಾಲ್ ಮಾಡ್ದಲ್ಲ ಅಂತ ಆಚೆ ಬಂದೆ ಅಷ್ಟೇ. ಅಂಡ್ ಆಲ್ಸೋ ಒಳಗಡೆ DJ ಹಾಕಿದಾರಣ್ಣ, ಏನು ಕೇಳಲ್ಲ, ಫುಲ್ಲು ಸೌಂಡು. ಅಲ್ಲ ಕಣೋ, ಅದ್ ಯಾವ ಫ್ರೆಂಡ್ ಮದ್ವೆನೋ? ಅವನ ಹೆಸರು ಸತೀಶ ಅಂತ, ನನ್ ಸೀನಿಯರ್ ಅವನು, ನಿನಗೆ ಗೊತ್ತಿಲ್ಲ ಬಿಡು. ಚಿಕ್ಕು, ನಿಜ ಹೇಳು, ಬೇರೆ ಯಾರ್ದೋ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಹೋಗಿ ನೀನ್ ಯಾವ್ದೋ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿಲ್ಲ ತಾನೆ? ಎಲ್ಲ ಸೇಫ್ ತಾನೆ? ಎಲ್ಲ ಸೇಫ್ ಅಣ್ಣ, ಎಲ್ಲ ಆರಾಮ ಇದೆ ಇಲ್ಲಿ. ಬಂದ ಇರೋ ನಿಮಿಷ ಅಣ್ಣ, ನನ್ನ ಫ್ರೆಂಡ್ಸ್ ಕರಿತಾ ಇದಾರೆ, ಊಟಕ್ಕೆ ಗೊತ್ತಾಯ್ತಂತೆ. ನಾನು ಹೋಗ್ತೀನಿ ಅಣ್ಣ. ಓಕೆ ಅಣ್ಣ, ಬಾಯ್ ಬಾಯ್, ಗುಡ್ ನೈಟ್. ಚಿಕ್ಕು, ಏನಂತ? ಯಾರೋ ಸತೀಶ ನನ್ನ ಮದ್ವೆ ಅಂತಮ್ಮ, ಬೆಳಿಗ್ಗೆ ಬರ್ತಾನಂತೆ. ಸತ್ಯ, ಅವನು ಎಲ್ಲ ಆರಾಮಾಗಿದ್ದಾನಲ್ಲ? ನನಗಷ್ಟು ಸಾಕು. ಸರಿ ಕಣೋ, ಹೊತ್ತಾಯ್ತು, ನೀನು ಬೇಗ ಕೆಲಸ ಮುಗಿಸಿ ಮಲ್ಕೋ ಹೋಗೋ. ಸರಿ ಅಮ್ಮ, ಆಯ್ತು, ನೀವು ಮಲ್ಕೊಳ್ಳಿ, ಇನ್ನೊಂದು 10 ನಿಮಿಷ. ಬಾರಪ್ಪ ಬೇಗ, ಬಾ ಬಾ. ಅಯ್ಯೋ, ಈ ಅಮ್ಮ ಒಬ್ಳು ಕೊರಕೆ ಸೌಂಡ್, ಈ ಆಟೋ ಎಕ್ಸ್ಲೇಟರ್ ಒತ್ತದಾಗೆ ಗುರ್ರ್ ಗುರ್ರ್ ಅಂತ ಹೋಗ್ತಾನೆ ಇದೆ. ನಾನು ಇವತ್ತು ನಿದ್ದೆ ಮಾಡ್ದಂಗೆ. ಏ ಲಾವಣ್ಯ, ಎಷ್ಟು ಮಾತಾಡ್ತೀಯಾ? ಸುಮ್ಮನೆ ಮಲ್ಕೋ. ಓ ಹಲೋ ಮೇಡಮ್, ನೀವಿನ್ನ ನಿದ್ದೆ ಮಾಡಿಲ್ವಾ? ಅದೇನೂ ಗೊತ್ತಿಲ್ಲ ಕಣೆ, ನಿದ್ದೆನೆ ಬರ್ತಾ ಇಲ್ಲ. ಓ ಗೊತ್ತಾಯ್ತು ಬಿಡು, ವಾವಂದ ಯೋಚನೆನಾ? ನಿನ್ನೆ ಯಾರೋ ಹುಡ್ಗ ಇಷ್ಟ ಇಲ್ಲ ಅಂದಂಗಿತ್ತು, ಇವತ್ತು ನಿದ್ದೆ ಕೆಡ್ಸಷ್ಟು ಇಷ್ಟ ಆಗ್ಬಿಟ್ಟಿದಾರಾ? ನಿದ್ದೆ ಬಂದಿಲ್ಲ ಅಕ್ಕನ್ ನಿದ್ದೆ ಬಂದಿಲ್ಲ, ವಾವ ಇಷ್ಟ ಆದ್ರು ಅಂತ ನಿದ್ದೆ ಬಂದಿಲ್ಲ. ಫಸ್ಟ್ ಟೈಮ್ ಮೇಲ್ದಲ್ಲಿ ನೋಡ್ದಾಗ ನನ್ಗವ್ರು ಇಷ್ಟನೇ ಆಗಿಲ್ಲ ಕಣೆ. ಆದ್ರೆ ಇವತ್ ಮನೆಗ್ ಬಂದಾಗ ನನ್ ಜೊತೆ ಮಾತಾಡಿದ್ರಲ್ಲ, ಅವಾಗ ಅವ್ರು ಎಷ್ಟು ಇನ್ನೋಸೆಂಟ್ ಅಂತ ಗೊತ್ತಾಯ್ತು. ಹಾಗೆ ಅವ್ರೆಷ್ಟ್ ಜೆನ್ಯೂನ್ ಅಂತ ಗೊತ್ತಾಯ್ತು. ನನ್ನನ್ನ ಒಂದೇ ಸತಿಗೆ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಗೊತ್ತಾ? ನನ್ಗೆ ಆ ಗುಣ ತುಂಬಾ ಇಷ್ಟ ಆಯ್ತು. ಹುಡ್ಗ ಅಂದ್ರೆ ನಂಗ್ ಗತ್ತಿರ್ಬೇಕು, ಆಟಿಟ್ಯೂಡ್ ಇರ್ಬೇಕು ಅಂತ ನಾನ್ ಅನ್ಕೊಂಡಿದ್ದೆ. ಆದ್ರೆ ಇವ್ರ ಹತ್ರ ಮಾತಾಡಿದ್ಮೇಲೆ ಗೊತ್ತಾಗಿದ್ದು, ಈ ತರ ಇನ್ನೋಸೆಂಟ್ ಆಗಿದ್ರೇನೆ ಹುಡ್ಗಿಯರ್ಗ್ ಇಷ್ಟ ಆಗತ್ತೆ ಅಂತ. ಹೌದೇನೆ? ಅಮ್ಮ, ನೀನಿನ್ನ ಮಲ್ಗಿಲ್ವಾ? ಚೆನ್ನಾಗಿ ನಿದ್ದೆ ಬಂದಿತ್ತು ಕಣ್ರೆ. ಅದು ಇವಳು ಅಳಿಂದ್ರ ವಿಷಯ ಹೇಳಲ್ಲ, ಕಿವಿ ಚುರುಕ್ಕಂತೂ ಎಚ್ಚರ ಆಗ್ಬಿಡ್ತು. ಅಳಿಂದ್ರ ಬಗ್ಗೆ ಇನ್ನೇನೇನ್ ಇಷ್ಟ ಅಂತ ಹೇಳೆ ಪ್ಲೀಸ್. ಹೋಗಮ್ಮ, ಹೀಗೆಲ್ಲ ಕೇಳಿದ್ರೆ ನಂಗ್ ನಾಚಿಕೆ ಆಗತ್ತೆ. ನನ್ನ ಹತ್ರ ಏನೇನ್ ಆಚಿಕೆ ನಿಂದು? ಬೆಳಗ್ಗೆನೆ ಹೇಳಿದ್ನಲ್ಲಮ್ಮ. ನೀನ್ ಹೇಳ್ದೆ ಕಣೆ, ಆದ್ರೂ ಎಲ್ಲಿ ನಂಬಲ್ವಂತಕ್ಕೆ ನೀನ್ ಈ ಮದ್ವೆನ ಒಪ್ಕೊಂಡು ಆಮೇಲೆ ದಿನಾ ಜಗಳ ಮಾಡ್ಕೊಂಡು ನಿನ್ ಸಂಸಾರ ಹಾಳು ಮಾಡ್ಕೊಂಡ್ಬಿಡ್ತೀವ ಅಂತ ನನ್ ತುಂಬಾ ಚಿಂತೆ ಆಗಿತ್ತು ಕಣೆ. ಈಗ ನಿನ್ ಮನ್ಸಾರೆ ಒಪ್ಪಿದ್ಯಲ್ಲ, ನನಗ್ ಯಾವ ಚಿಂತೆನೂ ಇಲ್ಲಪ್ಪ. ಹಲೋ ಮೇಡಮ್, ಏನ್ ಚಿಂತೆ ಇಲ್ಲ ಅಂದ್ರೆ ನನ್ ಮಧ್ಯೆ ಚಿಂತೆ ಯಾರ್ ಮಾಡ್ತಾರೆ? ಅಕ್ಕನ್ಗೆ ತಲೆ ಕೆಡ್ಸ್ಕೊಂಡ್ ಹುಡ್ಗ ನೋಡ್ದಂಗೆ ನನ್ಗ್ ಹುಡ್ಗ ನೋಡೋದ್ ಬೇಡ್ವಾ? ಆ ಯೋಚನೆ ಇಲ್ವಾ? ನನಗೆ ನಿಮ್ಮ ಅಪ್ಪನ್ಗೆ ನಿಮ್ಮಿಬ್ಬರು ಬಿಟ್ರೆ ಇನ್ ಯಾರ್ ಚಿಂತೆ ಇರುತ್ತೆ ಹೇಳು? ಪಾಪ ನಮ್ಮ ಯಜಮಾನ್ರಿಗೆ ಬಿಸ್ನೆಸ್ ಮಾಡ್ಬೇಕು ಅಂತ ತುಂಬಾ ಆಸೆ. ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ಊರ್ ತುಂಬಾ ಸಾಲ ತಂದು ಬಿಸ್ನೆಸ್ಗೆ ಬಂಡವಾಳ ಅಂತ ಹಾಕಿದ್ರು. ಏನೋ ಕೆಟ್ಟಗಳಿಗೆ ಆ ಬಂಡವಾಳ ಎಲ್ಲ ನೀರಿನ ಪಾಲಾಗೋಯ್ತು. ಈಗ ಸುಳ್ಳು ಹೇಳೋದೇ ನಮ್ ಜೀವನದ ಬಂಡವಾಳ ಆಗೋಯ್ತು. ದೊಡ್ಡೋರು ಒಂದ್ ಮಾತು ಹೇಳ್ತಾರೆ,
ಹೋಗೋ ದಾರಿ ಬಗ್ಗೆ ಯೋಚನೆ ಮಾಡಬೇಡ, ಇಟ್ಟಿರೋ ಗುರಿ ಬಗ್ಗೆ ಮಾತ್ರ ಯೋಚನೆ ಮಾಡು ಅಂತ. ನಾನು ನಿಮ್ಮಪ್ಪ ಮಾಡ್ತಿರೋದು ಈಗ ಅದನ್ನೇ. ಇವತ್ತು ನಿನ್ ಮದ್ವೆ ಮಾಡೋದಕ್ಕೆ ನಾನು ನಿಮ್ಮಪ್ಪ 1000 ಸುಳ್ಳು ಹೇಳ್ತಿರ್ಬೋದು ಮಗಳೇ. ಏನೋ ಗೊತ್ತಿಲ್ಲ ಮಗಳೇ, ನೀನು ಒಂದು ಒಳ್ಳೆ ಕುಟುಂಬಕ್ಕೆ ಹೋಗಿ ಸೇರ್ತೀಯ, ಅಲ್ಲಿ ನಗ್ನಗ್ತಾ ಸಂತೋಷವಾಗಿ ಹಸನ್ಮುಖಿಯಾಗಿ ಬದುಕ್ತೀಯ ಅನ್ನೋ ಸಾರ್ಥಕತೆ ಇದೆ. ಆ ಸಂತೋಷಕ್ಕೆ ಕಣ್ ತುಂಬಿ ಬರ್ತಾ ಇದೆ. ಲಾವಣ್ಯಂಗೂ ನಿನ್ ಹಾಗೆ ಒಂದು ಕೂಡು ಕುಟುಂಬ ಸಿಕ್ಬಿಟ್ರೆ ಆಮೇಲೆ ನನಗೆ ನಿಮ್ಮಪ್ಪನ್ಗೆ ಏನಾದ್ರೂ ನಿಮ್ಮನ್ನ ನೋಡ್ಕೊಳ್ಳೋದಕ್ಕೆ ನಿಮ್ ಕುಟುಂಬ ಇರುತ್ತೆ ಅನ್ನೋ ನೆಮ್ಮದಿ ಇರುತ್ತೆ ನಮ್ಗೆ. ಆ ನೆಮ್ಮದಿಲೇ ನಾವಿಬ್ರು ಕಣ್ಮುಚ್ಬೋದು. ಅಮ್ಮ ಅಮ್ಮ ನೀನ್ ಹಿಂಗೆಲ್ಲ ಮಾತಾಡ್ಬೇಡ. ನೀನ್ ಹಿಂಗ್ ಮಾತಾಡಿದ್ರೆ ನಂಗೆ ಇಷ್ಟ ಆಗಲ್ಲ. ಮಾತಿಗೆ ಹೇಳ್ದೆ ಕಣೆ, ಹೆಣ್ಣೆತ್ತವ್ರಿಗೆ ಇನ್ನೇನ್ ಯೋಚನೆ ಹೇಳು. ನೀವಿಬ್ಬರನ್ನ ಒಂದು ಒಳ್ಳೆ ದಡಕ್ ಸೇರಿಸ್ಬಿಟ್ರೆ ನನ್ಗಿನ್ಯಾವ ಚಿಂತೆನೂ ಇಲ್ಲ. ಹಲೋ, ಏನು ಫೋನ್ ಮಾಡ್ದೆ? ಏಯ್ ಕಾಟ್ ಪಾಪ, ಎಲ್ಲಿದ್ಯಾ ನೀನು? ಇಲ್ಲ ಅತ್ತೆ ಮೀನಕ್ಕ ಇಲ್ಲ, ನೀನ್ ಎಲ್ಲಿ ಅಂತ ನನಗ್ ಕೇಳ್ತಾ ಇದ್ದಾರೆ. ನೀನ್ ರಿಸೆಪ್ಷನಿಗೆ ಹೋಗ್ತೀಯ ಅಂದ್ರೆ ನನಗ್ ಒಂದ್ ಮಾತು ಹೇಳ್ಬಿಟ್ಟು ಹೋಗೋದಲ್ವಾ? ಇಲ್ಲಿ ಎಲ್ರು ನನಗ್ ಬೈತಾ ಇದ್ದಾರೆ. ಏಯ್, ಯಾಕೆ ಸಡನ್ ಆಗಿ ಹೆಂಗ್ ಆಡ್ತಾ ಇದ್ಯಾ? ಅಲ್ಲ, ನಾನ್ ಯಾಕೆ ನಿನ್ಗೆಲ್ಲ ಹೇಳ್ಬಿಟ್ಟು ಹೋಗ್ಬೇಕು? ನನ್ನ ಇಷ್ಟ, ನಾನು ಎಲ್ಲಾದ್ರೂ ಹೋಗ್ತೀನಿ. ಆಯ್ತಪ್ಪ ತಂದೆ, ನೀನ್ ಎಲ್ಲಾದ್ರೂ ಹೋಗ್ ಸಾಯಿ. ಆದ್ರೆ ಎಲ್ರು ನನಗ್ ಕೇಳ್ತಾರಲ್ಲ, ಅವಾಗ ನಾನೇನ್ ಉತ್ತರ ಕೊಡ್ಲಿ? ಏನಾದ್ರೂ ಹೇಳ್ಕೊ. ಗೊತ್ತಿಲ್ಲ ಅಂತ ಹೇಳ? ಅವಾಗ ಕತೆ ಬೇರೆನೆ ಆಗುತ್ತೆ. ನಿಂಗ್ ಓಕೆನಾ ಅದು? ಏಯ್, ಅದಕ್ಕೆ ಇನ್ಮೇಲೆ ಎಲ್ಲೇ ಹೋಗೋದಾದ್ರೂ ನನಗ್ ಹೇಳ್ಬಿಟ್ಟೆ ಹೋಗು. ಆಯ್ತು, ನಿಂಗೆ ಹೇಳ್ಬಿಟ್ಟೆ ಹೋಗ್ತೀನಿ. ಇವಾಗ ನಂಗೆ ತುಂಬಾ ಕೆಲ್ಸ ಇದೆ. ನಿನ್ ಫೋನ್ ಇಟ್ರೆ ನಂಗೆ ತುಂಬಾ ಉಪಕಾರ ಆಗುತ್ತೆ. ಬಾಯ್. ಅಲ್ಲ, ಇವನಿಗೆ ಏನಾಗಿದೆ? ಏನಾದ್ರೂ ಕೇಳಿದ್ರೆ ಮೈ ಮೇಲೆ ಏನೋ ಬಂದವ್ರ ತರ ಆಡ್ತಿದ್ದಾನೆ. ಅಲ್ಲ, ರಿಸೆಪ್ಷನಿಗೆ ಹೋದವನಿಗೆ ಬೇರೆ ಏನ್ ಕೆಲ್ಸ ಇರುತ್ತೆ? ಊಟ ಮಾಡೋದು ಬರೋದಲ್ವಾ?